ಭಾರತ ಎಂದರೆ ರಾಮಾಯಣ ಮತ್ತು ಮಹಾಭಾರತಗಳ ಚರಿತ್ರೆಯನ್ನು ಸಾರುವ ನೆಲೆಯಾಗಿದೆ. ಭಾರತದಲ್ಲಿ ಯಾವುದೇ ಮೂಲೆಗೆ ಹೋದರೂ ಮರ್ಯಾದಾ ಪುರುಷ ಶ್ರೀರಾಮನ ಕತೆ ಹೇಳುತ್ತದೆ. ಅದರಲ್ಲೂ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ತ್ರೇತಾಯುಗ ಕಾಲದ ಅವಂತಿಕಾ ಕ್ಷೇತ್ರ ಇಂದಿನ ಅವಣಿ ಗ್ರಾಮ. ಈ ಗ್ರಾಮದಲ್ಲಿರುವ ಬೆಟ್ಟವನ್ನು ಸೀತಮ್ಮ ಬೆಟ್ಟ, ವಾಲ್ಮೀಕಿ ಆಶ್ರಮ ಎಂದು ಕರೆಯುವ ರಾಮಾಯಣದ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಬೆಟ್ಟ ಇದಾಗಿದೆ ಎಂದು ಹೇಳಲಾಗುತ್ತದೆ. ಅವಣಿ ಎಂದರೆ ಪುಣ್ಯಭೂಮಿ. ಇಲ್ಲಿ ರಾಮನ ಮತ್ತು ಸೀತಾಮಾತೆಯ ಕೆಲವು ಕುರುಹುಗಳು ಇವೆ ಎಂದು ಹೇಳಲಾಗುತ್ತೆ. ಅವಣಿ ಗ್ರಾಮಕ್ಕೆ ಹೊಂದಿಕೊಂಡಿರುವ ಬೆಟ್ಟವನ್ನು ಸೀತಮ್ಮ ಬೆಟ್ಟ, ವಾಲ್ಮೀಕಿ ಗುಹೆ ಎಂದು ಸಹ ಕರೆಯಲಾಗುತ್ತದೆ. ಇನ್ನು ಸೀತಾಮಾತೆ ವನವಾಸಕ್ಕೆ ಬಂದಾಗ ಆಶ್ರಯ ಪಡೆದಂಥ ಸ್ಥಳ ಈ ವಾಲ್ಮೀಕಿ ಆಶ್ರಮ ಎಂದು ಹೇಳಲಾಗಿದೆ. ಇಲ್ಲಿ ರಾಮಲಿಂಗೇಶ್ವರ, ಲಕ್ಷ್ಮಣೇಶ್ವರ, ಭರತೇಶ್ವರ ಲಿಂಗವಿರುವ ಪುರಾತನ ದೇವಾಲಯವನ್ನು ನೋಡಬಹುದು. ಸೀತಾಮಾತೆ ಪ್ರತಿಷ್ಠಾಪನೆ ಮಾಡಿರುವ ಪಾರ್ವತಿ ದೇವಾಲಯ ಇಲ್ಲಿದೆ. ಸೀತಾಮಾತೆ ಲವಕುಶರಿಗೆ ಜನ್ಮ ನೀಡುವ ಸಮಯದಲ್ಲಿ ಪ್ರಸವ ವೇದನೆಯಿಂದ ಹೊರಳಾಡಿದ ಸ್ಥಳವನ್ನು ಹೊರಳುಗುಂಡು ಎಂದು ಮಾಡಲಾಗಿದೆ. ಇಲ್ಲಿ ಇಂದಿಗೂ ಮಹಿಳೆಯರು, ಮಕ್ಕಳು ಇಲ್ಲಿ ಹೊರಳುವ ಮೂಲಕ ತಮ್ಮ ಕಷ್ಟಗಳನ್ನು ಈಡೇರಿಸಿಕೊಳ್ಳುತ್ತಾರೆ. ಇನ್ನು ಮಕ್ಕಳಾಗದ ಮಹಿಳೆಯರು ಇಲ್ಲಿಗೆ ಬಂದು ಬೆಟ್ಟದ ಮೇಲಿರುವ ಧನುಷ್ಕೋಟಿಯಲ್ಲಿ ಸ್ನಾನ ಮಾಡಿ ನಂತರ ಪಾರ್ವತಿ ದೇವಿಗೆ ಪೂಜೆ ಮಾಡಿದರೆ ಮಕ್ಕಳಾಗುತ್ತದೆ ಅನ್ನೋ ನಂಬಿಕೆ ಇದೆ. ಹೀಗಾಗಿ ರಾಮಾಯಣ ಕಾಲದ ಪ್ರತೀತಿಗಳು, ಸ್ಥಳ ಪುರಾಣಗಳು ಇಂದಿಗೂ ಇಲ್ಲಿ ಜೀವಂತಿಕೆಯನ್ನ ಹೊಂದಿದೆ. ಇನ್ನು ಇಂತಹ ಪುರಾಣವುಳ್ಳ ದೇವಸ್ಥಾನವನ್ನು ಸರ್ಕಾರಗಳು ಕಡೆಗಣಿಸುತ್ತಿದ್ದು ದೇವಸ್ಥಾನವನ್ನ ಅಭಿವೃದ್ಧಿ ಮಾಡದೆ ಕಣ್ಮುಚ್ಚಿ ಕುಳಿತುಕೊಂಡಿದ್ದಾರೆ. ಇದರ ಬಗ್ಗೆ ಗಮನ ಹರಿಸಿ ದೇವಸ್ಥಾನವನ್ನು ಉಳಿಸಿಕೊಡಿ ಎಂದು ಸ್ಥಳೀಯರು ಮನವಿ ಮಾಡಿದ್ದಾರೆ. ಒಟ್ಟಾರೆ ರಾಮಾಯಣ ನಡೆದು ಯುಗಗಳೇ ಕಳೆದ ಮೇಲೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯಾಗುತ್ತಿರುವುದು ಹಿಂದೂಗಳಿಗೆ ಹೆಮ್ಮೆಯ ವಿಚಾರ. ಇಂಥ ಸಂದರ್ಭದಲ್ಲಿ ಅವತಾರ ಪುರುಷ ಶ್ರೀರಾಮಚಂದ್ರ ಕೋಲಾರ ಜಿಲ್ಲೆಯ ಮಣ್ಣಿನಲ್ಲಿ ಪಾದ ಸ್ಪರ್ಶವಾಗಿದೆ ಅನ್ನೋದು ಜಿಲ್ಲೆಯ ಜನರಿಗೆ ಪುಣ್ಯದ ವಿಷಯ. ಇದು ರಾಮಲಿಂಗೇಶ್ವರ ಅಂತ ಹೇಳ್ಬಿಟ್ಟು, ರಾಮಲಿಂಗೇಶ್ವರ ಅಂದರೆ ಈ ತಂದೆ ಮಕ್ಕಳು ಯುದ್ಧ ಮಾಡಿರೋಕ್ಕೋಸ್ಕರವಾಗಿ ಅವರ ಪಾಪ ಪರಿಹಾರ ಆಗಬೇಕು ಅಂತ ಹೇಳ್ಬಿಟ್ಟು ವಾಲ್ಮೀಕಿ ಮಹರ್ಷಿನ ಕೇಳ್ತಾರೆ. ಆಗ ವಾಲ್ಮೀಕಿ ಮಹರ್ಷಿಗಳು ಈ ಪಾಪ ಪರಿಹಾರ ಆಗಬೇಕು ಅಂದರೆ ಒಂದು ಶಿವಲಿಂಗವನ್ನು ಪ್ರತಿಷ್ಠೆ ಮಾಡಿದ್ರೆ ನಿಮ್ಗೆ ಪಾಪ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಆಗ ತಂದೆ ಮಕ್ಕಳು ಬಂದು ಇಲ್ಲಿ ಶಿವಲಿಂಗವನ್ನು ಪ್ರತಿಷ್ಠೆ ಮಾಡಿ ಅಂತ ರಾಮಲಿಂಗೇಶ್ವರ ಅಂತ ಹೇಳ್ಬಿಟ್ಟು, ಪಕ್ಕದಲ್ಲಿ ಅಮ್ಮನವರು ಸೀತಾ ಪಾರ್ವತಿ ಅಂತ, ಸೀತಾದೇವಿನ ಲಕ್ಷ್ಮಣ ಕರ್ಕೊಂಬಂದು ದಂಡಕಾರಣ್ಯದಲ್ಲಿ ಬಿಟ್ಟಾಗ ಅವಾಗ ಸೀತಾದೇವಿ ವಾಲ್ಮೀಕಿ ಮಹರ್ಷಿನ ಕೇಳ್ತಾರೆ, ನಾನು ಪುನಃ ರಾಮ ದರ್ಶನ ಪಡೆಯಬೇಕು ಅಂದರೆ ಯಾವ ವ್ರತ ಮಾಡಬೇಕು, ಯಾವ ಪೂಜೆ ಮಾಡಬೇಕು ಅಂತ ಕೇಳ್ತಾರೆ. ಆವಾಗ ವಾಲ್ಮೀಕಿ ಮಹರ್ಷಿಗಳು ನೀವು ಪುನಃ ರಾಮ ದರ್ಶನ ಪಡೆಯಬೇಕು ಅಂದರೆ ಗೌರಿ ರಥವನ್ನು ಮಾಡಿದ್ರೆ ನೀವು ಪುನಃ ರಾಮ ದರ್ಶನ ಆಗುತ್ತೆ ಅಂತ ಹೇಳ್ತಾರೆ. ಆಗ ಸೀತಾದೇವಿ ಪಾರ್ವತಿ ದೇವಿನ ಇಟ್ಕೊಂಡು ಗೌರಿ ರಥವನ್ನು ಮಾಡಿದ್ದು ಅಂತ ಹೇಳ್ಬಿಟ್ಟು ಅವ್ರು 14 ವರ್ಷ ರಥ ಮಾಡ್ತಾರೆ. ಲಾಸ್ಟಲ್ಲಿ ಸೀತಾದೇವಿನ ಪ್ರತಿಷ್ಠೆ ಮಾಡ್ತಾರೆ. ಸೀತಾದೇವಿ ಆಮೇಲೆ ಭೂಮಿ ಒಳಗಡೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಒಂದು ಪ್ರತೀತಿ ಇದೆ ಸರ್. ಇಲ್ಲಿ ಅಭಿವೃದ್ಧಿ ಆಗಿ ಇದನ್ನು ಸೆಂಟ್ರಲ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವ್ರು ಇಟ್ಕೊಂಡಿದ್ದಾರೆ. ಇದು ಅಭಿವೃದ್ಧಿ ಆಗಬೇಕು, ಜನ ಬರ್ತಾ ಇದ್ದಾರೆ, ಇದನ್ನೆಲ್ಲ ಚೆನ್ನಾಗಿ ಅಭಿವೃದ್ಧಿ ಮಾಡಿ ಮೇಲೆ ಲವಕುಶಲಿಟ್ಟಿರೋ ಜಾಗ ಬೆಟ್ಟದ ಮೇಲೆ ಸುಮಾರು 250 ಎಕರೆ ಬೆಟ್ಟ. ಅದು 250 ಎಕರೆಯಲ್ಲಿ ಮೇಲೆಯಿಂದ ಹೋದರೆ ಸೀತಾದೇವಿ ಪಾರ್ವತಿ ದೇವಿನ ಪೂಜೆ ಮಾಡ್ತಾ ಇದ್ದ ಸ್ಥಳ. ಅದರಲ್ಲಿ ಸ್ವಲ್ಪ ಕೆಳಗೆ ಬಂದರೆ ಧನುಷ್ಕೋಟಿ, ಉರುಳುಗುಂಡೆ, ವಾಲ್ಮೀಕಿ ಆಶ್ರಮ, ಲವಕುಶಲು ಹುಟ್ಟಿರೋ ಅದು ಜಂಟಿ ಶಿವಲಿಂಗಗಳು. ಅದು 2 ಲವಕುಶಲು ಹುಟ್ಟಿರೋದನ್ನ ಜಂಟಿಯಾಗಿ ಇದೆ ಅದು. ಸತೀಶಿ ನ್ಯೂಸ್ ಟಿವಿ ಕೋಲಾರ.